ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 25/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 30/10/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ನೀವು ಪ್ರತಿದಿನ ಚಾರ್ಟ್ ಬರೆಯಬೇಕು. ಇಡೀ ದಿನದಲ್ಲಿ ಅಸುರಿ ಆಹಾರ ಪಾನೀಯಗಳನ್ನಂತೂ ಸೇವಿಸಿಲ್ಲ ತಾನೇ? ಪೋತ ಮೇಲೆ ನೋಡಿಕೊಳ್ಳಬೇಕು. ಆದರೆ ಮಾಯೆಯು ಬರೆಯಲು ಬಿಡುವುದಿಲ್ಲ. ಶ್ರೀಮತದಂತೆ ನಡೆಯುವುದೇ ಇಲ್ಲ. ಶ್ರೀಮತದಂತೆ ನಡೆಯದಿದ್ದರೆ ನಷ್ಟವಾಗುತ್ತದೆ. ಆದ್ದರಿಂದ ಬರೆಯಬೇಕು. ಒಂದಲ್ಲ ಒಂದು ತಪ್ಪುಗಳಂತೂ ಅವಶ್ಯವಾಗಿ ಆಗುತ್ತವೆ. ಕರ್ಮಾತೀತ ಸ್ಥಿತಿಯವರು ಇನ್ನೂ ಯಾರೂ ಆಗಿಲ್ಲ. ಓಂ ನಮಃ ಶಿವಾಯ. ಮಕ್ಕಳಿಗೆ ಇದು ಅರ್ಥವಾಗುತ್ತದೆ. ತಂದೆಯು ಪರಮಧಾಮದಿಂದ ಬಂದಿದ್ದಾರೆ. ಅವರು ಬಂದಾಗ ಪರಮಧಾಮದ ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿ ಬಂದಿದ್ದಾರೆ ಎಂದು ಬುದ್ಧಿಗೆ ವಿಚಾರ ಬರುತ್ತದೆ ತಾನೆ. ಪವಿತ್ರರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದು ಒಳ್ಳೆಯದೇ ಅಲ್ಲವೇ? ಇಲ್ಲಿಂದ ಹೋಗಲೇಬೇಕಿದೆ. ಏಕೆಂದರೆ ವಿನಾಶದ ಲಕ್ಷಣಗಳು ಹಾಗೆಯೇ ಕಾಣಿಸುತ್ತಿವೆ. ಇನ್ನು 1-2 ವರ್ಷ ತಂದೆ ತಿಳಿಸುತ್ತಿರುತ್ತಾರೆ ಎಂದು ಮಕ್ಕಳಿಗೆ ಅರ್ಥವಾಗುತ್ತದೆ. ಆಮೇಲೆ ಯುದ್ಧದಲ್ಲಿ ಬಹಳ ತೊಂದರೆಗೊಳಗಾಗುತ್ತಾರೆ. ನಂತರ ಬಾಂಬ್ಸ್ಗಳ ಪ್ರಯೋಗವನ್ನು ಶುರು ಮಾಡುತ್ತಾರೆ. ತೀಕ್ಷ್ಣವಾದ ಬಾಂಬ್ಸ್ಗಳನ್ನು ತಯಾರಿಸುತ್ತಿರುತ್ತಾರೆ. ನಾವು ಸಹ ಈಗ ಹಾಗೆಯೇ ತೀಕ್ಷ್ಣರಾಗಬೇಕು. ಸಂಪೂರ್ಣ ಸತೋಪ್ರಧಾನರಾಗಬೇಕು ತಾನೆ. ಪರಮಧಾಮದಿಂದ ಬಾಬಾ ಬಂದಿದ್ದಾರೆ. ಅವರೇ ರಾಜಯೋಗವನ್ನು ಕಲಿಸುತ್ತಾರೆ ಎನ್ನುವುದು ನಿಮಗೆ ಅರ್ಥವಾಗುತ್ತದೆ. ಮಕ್ಕಳೇ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಇದು ಡಬಲ್ ಕಿರೀಟಧಾರಿಗಳಾಗುವುದಾಗಿದೆ. ಈ ಸಮಯದಲ್ಲಿ ಭಾರತವು ಸಂಪೂರ್ಣವಾಗಿ ಬಡವ ಆಗಿದೆ. ಬಡವ ಎಂದರೆ ಯಾರ ಬಳಿ ಹಣವಿಲ್ಲವೋ ಅವರಿಗೆ ಉಚಿತವಾಗಿ ಧಾನ್ಯವನ್ನು ಕೊಡುತ್ತಾರೆ. ಭಾರತವು ಎಷ್ಟೊಂದು ಸಾಹುಕಾರವಾಗಿತ್ತು. ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಮುಂಜಾನೆ ಮಕ್ಕಳನ್ನು ರಿಫ್ರೆಶ್ ಮಾಡಲಾಗುತ್ತದೆ ಎಂದು ಬಾಬಾ ಅರ್ಥ ಮಾಡಿಕೊಳ್ಳುತ್ತಾರೆ. ಆಮೇಲೆ ನಶೆಯು ನಿಧಾನವಾಗಿ ಕಡಿಮೆಯಾಗುತ್ತದೆ. ನೆನಪು ಬರುವುದಿಲ್ಲ. ಬಹಳಷ್ಟು ತಂದೆ ತಿಳಿಸುತ್ತಾರೆ. ಈ ಹಳೆಯ ಪ್ರಪಂಚವು ಮುಕ್ತಾಯವಾಗಬೇಕಿದೆ. ಹೊಸ ಪ್ರಪಂಚವು ಸತ್ಯಯುಗದಲ್ಲಿರುತ್ತದೆ. ದೇವಿ ದೇವತೆಗಳು ಸತ್ಯಯುಗದಲ್ಲಿಯೇ ಇರುತ್ತಾರೆ. ಈಗ ಮತ್ತೆ ಹಾಗೆ ಆಗುವ ಪುರುಷಾರ್ಥ ಮಾಡಬೇಕು. ದಿನೇ ದಿನೇ ಖುಷಿ ಹೆಚ್ಚಾಗುತ್ತದೆ. ದ್ವಾಪರ ಯುಗದಿಂದ ಖುಷಿ ಕಡಿಮೆಯಾಗುತ್ತಾ ಬಂದಿದೆ. ಈಗ ಮತ್ತೆ ನಿಧಾನವಾಗಿ ಮೇಲೆ ಏರುತ್ತಾ ಸಂಪೂರ್ಣವಾಗಿ ಮೇಲೆ ಏರುತ್ತೀರಿ. ನಮಗೆ ಬಾಬಾ ರಾಜಯೋಗವನ್ನು ಕಲಿಸಲು ಬಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಪಾವನರಾಗಿರಿ ಎಂದು ತಂದೆ ಹೇಳುತ್ತಾರೆ. ಬಹಳ ದುಃಖಿಗಳಾಗಿರುವಾಗಲೇ ತಂದೆ ಬಂದಿದ್ದಾರೆ. ಈ ಸಂಗಮ ಸಮಯದ ನಂತರವೇ ಮತ್ತೆ ಸತ್ಯಯುಗ ಬರುತ್ತದೆ. ಯುದ್ಧವು ಎದುರಿಗೆ ನಿಂತಿದೆ. ಈ ಸಂಗಮ ಯುಗದ ಬಗ್ಗೆಯೂ ತಂದೆ ತಿಳಿಸಿದ್ದಾರೆ. ಮನುಷ್ಯರಂತೂ ಅಸುರಿ ನಿದ್ದೆಯಲ್ಲಿ ಮಲಗಿದ್ದಾರೆ. ಅಕ್ಷರಗಳು ಸರಿಯಾಗಿವೆಯಲ್ಲವೇ? ಮಕ್ಕಳೇ, ನಾನು ನಿಮಗೆ ಓದಿಸುತ್ತೇನೆ ಎಂದು ಹೇಳುತ್ತಾರೆ. ಆಮೇಲೆ ಬಹುಶಃ ಅವರು ಮರೆತು ಬಿಡುತ್ತಾರೆ. ಆಮೇಲೆ ಪುಸ್ತಕ ಹೇಗೆ ತಯಾರಾಗಲು ಸಾಧ್ಯ? ಸತ್ಯಯುಗದಲ್ಲಂತೂ ಇದ್ಯಾವುದೂ ಇರುವುದಿಲ್ಲ. ಈ ಎಲ್ಲ ಶಾಸ್ತ್ರಗಳು ಪರಂಪರೆಯಿಂದ ಬಂದಿವೆ ಎಂದು ಮನುಷ್ಯರು ಹೇಳುತ್ತಾರೆ. ಲಕ್ಷಾಂತರ ವರ್ಷಗಳನ್ನು ಹೇಳಿದ್ದಾರೆ. ಹಾಗಾಗಿ ಪರಂಪರೆಯಿಂದ ಬಂದಿವೆ ಎಂದು ಹೇಳುತ್ತಾರೆ. ಎಚ್ಚರಿಕೆಯಿಂದಿರಬೇಕು ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಇದೇ ನಮ್ಮ ಗುರಿಯಾಗಿದೆ. ನಿಮ್ಮನ್ನು ಸಂಪೂರ್ಣವಾಗಿ ಮಂದಿರಕ್ಕೆ ಯೋಗ್ಯರನ್ನಾಗಿ ತಂದೆ ಮಾಡುತ್ತಾರೆ. ಈ ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯವಿದೆ. ರಾವಣನನ್ನು ಸುಡುವುದು ಕೂಡ ಇಲ್ಲಿಯೇ. ಸತ್ಯಯುಗದಲ್ಲಿ ಸುಡುವುದಿಲ್ಲ ತಾನೆ. ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ಬಹಳ ಖುಷಿಯಿಂದ ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡಿ ಎಂದು ಟೀಚರ್ ಹೇಳುತ್ತಾರೆ. ತಂದೆ ಅಂದ ಮೇಲೆ ತಂದೆಯೇ ಆದರಲ್ಲವೇ? ಆ ತಂದೆಯನ್ನು ಮರೆಯಬಾರದು. ಮಾಯೆಯ ಶಕ್ತಿಯನ್ನು ನೋಡಿ ಎಷ್ಟರ ಮಟ್ಟಿಗೆ ಮುಗಿಸಿಬಿಡುತ್ತದೆ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಇದನ್ನು ತಿಳಿಸುವುದು ಬಹಳ ಸುಲಭವಾಗಿದೆ. ಸತ್ಯಯುಗವು ಕಳೆದು ಹೋಯಿತು. ತ್ರೇತಾಯುಗ ದ್ವಾಪರ ಯುಗವೂ ಕಳೆದು ಹೋಯಿತು. ಈಗಿಲ್ಲ. ಕಲಿಯುಗವು ನಿಮಗಾಗಿ ಅಲ್ಲ,
ನೀವು ಸಂಗಮ ಯುಗದಲ್ಲಿದ್ದೀರಿ, ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ಅವರು ಹೇಳುತ್ತಾರೆ. ಕಲ್ಪದ ಹಿಂದೆಯೂ ಹೀಗೆ ಆಗಿತ್ತು. ಘೋರ ನಿದ್ದೆಯಲ್ಲಿ ಮಲಗಿದ್ದಾರೆ. ಆದ್ದರಿಂದ ಇದರಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ನಾನು ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತೇನೆ ಎಂದು ತಂದೆ ಸ್ವತಃ ಹೇಳುತ್ತಾರೆ. ತಂದೆ ನಿಮಗೆ ತಿಳಿಸುತ್ತಾರೆ. ಇವರೂ ಸಹ ಕೇಳುತ್ತಾರೆ. ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಆದರೆ ಮಾಯೆಯು ಎಂಥದ್ದೆಂದರೆ ಸಂಶಯದಲ್ಲಿ ವಿಕಲ್ಪಗಳಲ್ಲಿ ತಂದು ಹಾಕುತ್ತದೆ. ಕಲ್ಪದ ಹಿಂದೆ ಯಾರು ಎಷ್ಟು ಓದಿದ್ದಾರೋ ಅಷ್ಟೇ ಓದುತ್ತಾರೆ. ಈಗ ನೀವು ಸಾಗರವನ್ನು ಬತ್ತಿಸುವಂತಹ ಗುಬ್ಬಚ್ಚಿಗಳಾಗಿದ್ದೀರಿ. ಶಾಸ್ತ್ರಗಳಲ್ಲಂತೂ ಏನೇನೋ ಬರೆದಿದ್ದಾರೆ. ಮನುಷ್ಯರು ಏನನ್ನು ಕೇಳುತ್ತಾರೋ ಅದನ್ನೇ ಸತ್ಯ ಸತ್ಯ ಎಂದು ಹೇಳುತ್ತಾರೆ. ಗಣೇಶ ಮುಂತಾದವುಗಳ ಮೇಲೆ ಬಹಳ ಖರ್ಚು ಮಾಡುತ್ತಾರೆ. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ನಾನು ವ್ಯಾಪಾರ ಮಾಡಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಬಾಬಾ, ಇದೆಲ್ಲವೂ ನಿಮ್ಮದೇ ಆಗಿದೆ ಎಂದು ಹೇಳುತ್ತಾರೆ. ಈಗ ನಾವು ಏನು ಮಾಡೋಣ? ಹಣವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ಕೇವಲ ಖರ್ಚು ಮುಂತಾದವುಗಳನ್ನು ಮಾಡುವಾಗ ಕೇಳಿ ಮಾಡಿ. ಅಂದರೆ ಬಾಬಾ ಈ ಹಣ ಐತಿ ಅದೈತಿ ಅಂದರೆ ನಿಮ್ಮ ಹತ್ರನೇ ಇಟ್ಕೊಳ್ರಿ. ಬಾಬನಿಗೆ ಕೇಳಿ ಖರ್ಚು ಮಾಡಿರಿ. ಏಕೆಂದರೆ ಈ ಹಣವು ಪುಣ್ಯದ್ದಾಗಿದೆ. ಆದ್ದರಿಂದ ಈ ಹಣ ಪಾಪದ ಕಾರ್ಯದಲ್ಲಿ ತೊಡಗಿಸಬಾರದು. ಬಾಬನಿಗೆ ವ್ಯಾಪಾರಿ ಎಂದು ಹೇಳಲಾಗುತ್ತದೆ ತಾನೆ, ಅವರಿಗೆ ಜಾದೂಗಾರ ಎಂದು ಹೇಳಲಾಗುತ್ತದೆ. ನಾವು ವಿಶ್ವದ ರಾಜಕುಮಾರರಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ನಾವು ಶರೀರವನ್ನು ಬಿಡುತ್ತೇವೆ ಮತ್ತು ಮುಂದೆ ಬಾಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಜನ್ಮ ಪಡೆದುಕೊಳ್ಳುತ್ತೇವೆ. ಅಂದರೆ ಅಷ್ಟು ಶ್ರೀಮಂತಿಕೆಯ ಜಗತ್ತಿನಲ್ಲಿ ಜನ್ಮ ಪಡೆದುಕೊಳ್ಳುತ್ತೇವೆ. ಈಗ ನೀವು ಪುಣ್ಯಾತ್ಮರಾಗುತ್ತಿದ್ದೀರಿ. ಪಾಪಾತ್ಮರಿಗೆ ಏನನ್ನೂ ಕೊಡಬಾರದು. ಕನ್ಯಾದಾನ ಮಾಡುವುದು ಕೂಡ ಪಾಪವಾಗುತ್ತದೆ. ಈಗ ಈ ಪಾಪದ ಕೆಲಸವನ್ನು ಮಾಡಬೇಡಿ. ಪ್ರೀತಿಯಿಂದ ತಿಳಿಸಿರಿ. ಅರ್ಥ ಮಾಡಿಕೊಳ್ಳದಿದ್ದರೆ ಆಮೇಲೆ ಕೊಡಬೇಕಾಗುತ್ತದೆ. ಇಲ್ಲದಿದ್ದರೆ ಚೀಚಿಯಾಗುತ್ತದೆ. ಭಗವಾನು ವಾಚ, ಕಾಮವು ಮಹಾಶತ್ರುವಾಗಿದೆ. ಆದರೂ ವೈಶ್ಯಾಲಯಕ್ಕೆ ಹೋಗುತ್ತಾರೆ. ಬಾಬಾ ಬಂದಿದ್ದಾರೆ ಎಂಬ ನಿಶ್ಚಯವು ನೀವು ಮಕ್ಕಳಿಗಿದೆ. ತಂದೆಯು ಎಲ್ಲರನ್ನೂ ಆರಾಮಾಗಿ ಕರೆದುಕೊಂಡು ಹೋಗುತ್ತಾರೆ. ಈ ನೆನಪಿನ ಯಾತ್ರೆಯು ಎಂಥದ್ದಾಗಿದೆ ನೋಡಿ. ನೆನಪಿನಲ್ಲಿ ಪಕ್ಕಾ ಆದರೆ ನೆನಪು ಮಾಡುತ್ತಾ ಮಾಡುತ್ತಾ ಮರೆಯಾಗಿ ಬಿಡುತ್ತೀರಿ. ಬಾಬನ ನೆನಪನ್ನು ಮಾಡುವ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ನೆನಪಿನಲ್ಲಿರುತ್ತಾ ಇರುತ್ತಾ ಇಲ್ಲಿಂದ ಹೊರಟು ಹೋಗುತ್ತೀರಿ. ಇಂತಹ ಸ್ಥಿತಿಯುಳ್ಳವರೇ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ. ಮಕ್ಕಳೇ, ಧಾರಣೆಯನ್ನು ಬಹಳ ಚೆನ್ನಾಗಿ ಮಾಡಿ ಎಂದು ತಂದೆ ತಿಳಿಸುತ್ತಾರೆ. ನೆನಪಿನ ಯಾತ್ರೆಯಲ್ಲಿರಲು ಬಹಳ ಪುರುಷಾರ್ಥ ಮಾಡಿರಿ. ಹೆದರುವ ಮಾತೇ ಇಲ್ಲ. ಬಿರುಗಾಳಿಗಳು ಬಂದರೆ ಬರಲಿ ಬಿಡಿ. ನೀವು ಅತ್ಯಂತ ಪ್ರೀತಿಯ ತಂದೆಯ ನೆನಪಿನಲ್ಲಿರಿ. ಇಲ್ಲಿ ಕುಳಿತಿರುವ ನೀವೆಲ್ಲ ಮಕ್ಕಳು ನಂಬರ್ ವಾರ್ ಆಗಿದ್ದೀರಿ ಎಂದೇ ಹೇಳಲಾಗುತ್ತದಲ್ಲವೇ? ತಂದೆಯು ಹೀಗೆಯೇ ಹೇಳುತ್ತಾರೆ. ಟೀಚರ್ ಕೂಡ ಹೀಗೆಯೇ ಹೇಳುತ್ತಾರೆ. ಗುರುವು ಹೀಗೆಯೇ ಹೇಳುತ್ತಾರೆ. ನಮಗಂತೂ ಪಾರಲೌಕಿಕ ತಂದೆ ಸಿಕ್ಕಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಮ್ಮೆಲ್ಲ ಆತ್ಮರುಗಳ ತಂದೆ ಬಂದಿದ್ದಾರೆ. ನಿಮಗೆ ನಿಮ್ಮ ಆತ್ಮದ ತಂದೆಯೇ ನೆನಪಾಗುತ್ತಾರೆ. ಸತ್ಯಯುಗದಲ್ಲಿ ಒಬ್ಬ ತಂದೆ ಇರುತ್ತಾರೆ. ಕಲಿಯುಗದಲ್ಲಿ ಇಬ್ಬರು ತಂದೆ ಮತ್ತು ಸಂಗಮ ಯುಗದಲ್ಲಿ 3 ತಂದೆಯರಿರುತ್ತಾರೆ. ಅದರಲ್ಲಿಯೂ ನಿಮಗೆ ಆಸ್ತಿಯು ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಮೊದಲು ಲೌಕಿಕ ತಂದೆಯಿಂದ ಸಿಗುತ್ತಾ ಬಂದಿತು. ಈಗ ಮತ್ತೆ ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಪ್ರಸಿದ್ಧರಾಗಿರುವವರು ಇಬ್ಬರು, ಒಬ್ಬರು ಪಾರಲೌಕಿಕ, ಇನ್ನೊಬ್ಬರು ಲೌಕಿಕ. ಉಳಿದಂತೆ ಯಾರಿಂದ ಆಸ್ತಿ ಸಿಗುವುದಿಲ್ಲವೋ ಅವರನ್ನು ಪ್ರಸಿದ್ಧರು ಎಂದು ಹೇಗೆ ಹೇಳಲು ಸಾಧ್ಯ? ಅವರನ್ನು ದಲ್ಲಾಳಿ ಎಂದು ಹೇಳುತ್ತಾರೆ. ಸದ್ಗುರುವು ದಲ್ಲಾಳಿಯ ರೂಪದಲ್ಲಿ ಸಿಕ್ಕಿದ್ದಾರೆ. ಎಷ್ಟೊಂದು ಆತ್ಮರುಗಳ ಜೊತೆ ಬುದ್ಧಿಯ ವ್ಯಾಪಾರವಾಗುತ್ತದೆ. ಎಷ್ಟೊಂದು ಕಮಿಷನ್ ಸಿಗುತ್ತಿರಬಹುದು, ಯಾರೂ ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಒಂದು ದಲ್ಲಾಳಿ, ಇನ್ನೊಂದು ತಮ್ಮ ಪುರುಷಾರ್ಥ. ಇವೆಲ್ಲವೂ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಎಲ್ಲಿಯಾದರೂ ಉಳಿಯದಿದ್ದರೆ ಎಷ್ಟು ಸಾಧ್ಯವೋ ಅಷ್ಟನ್ನು ತೆಗೆದುಕೊಳ್ಳಬೇಕು ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲದಿದ್ದರೆ ಎಲ್ಲವೂ ಮುಕ್ತಾಯವಾಗಿ ಬಿಡುತ್ತದೆ.
ಮನುಷ್ಯರು ಈಗಂತೂ ಸಾವಿನ ಬಗ್ಗೆ ನಂಬುವುದಿಲ್ಲ. ಆದರೆ ಸಾವು ಬಂದಾಗ ಆ ಸಮಯದಲ್ಲಿ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಸ್ಥಾಪನೆಯಾಗುತ್ತದೆ ಮತ್ತು ವಿನಾಶವಾಗುತ್ತದೆ ಎಂದು ಈಗ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸ್ಥಾಪನೆಯಲ್ಲಿ ಎಷ್ಟೊಂದು ಕಡಿಮೆ ಮನುಷ್ಯರಿರುತ್ತಾರೆ. ಇಡೀ ಪ್ರಪಂಚವು ವಿನಾಶವಾಗುತ್ತದೆ. ನಾನೂ ಬಂಧಿಸಲ್ಪಟ್ಟಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಹೊಸ ಪ್ರಪಂಚದಲ್ಲಿ ಮಕ್ಕಳಿಗೆ ಎಲ್ಲವನ್ನು ಹೊಸದಾಗಿ ಕೊಡಬೇಕಾಗಿದೆ. ಇಲ್ಲಂತೂ ಏನೂ ಇಲ್ಲ. ಅಲ್ಲಿ ನಿಮ್ಮ ಒಂದು ಮನೆಯು ಇಡೀ ಅಮೆರಿಕಕ್ಕೆ ಸಮಾನವಾಗಿರುತ್ತದೆ. ಅಂದ್ರೆ ಅಷ್ಟು ವಿಶಾಲವಾದಂತಹ ಮನೆ ಇರುತ್ತೆ. ಎಷ್ಟೊಂದು ಆಸ್ತಿ ಇರುತ್ತದೆಂದರೆ ಆ ಮಾತನ್ನೇ ಕೇಳಬೇಡಿ. 2500 ವರ್ಷಗಳ ನಂತರ ಭಕ್ತಿ ಶುರುವಾದಾಗ, ಮಂದಿರವನ್ನು ಕಟ್ಟಿದಾಗ ಏನೇನನ್ನೋ ತೆಗೆದುಕೊಂಡು ಹೋದರು. ಆದರೆ ಸತ್ಯಯುಗದಲ್ಲಿ ಏನೂ ಇರುವುದಿಲ್ಲ. ಇದೇನು ದೊಡ್ಡ ಮಾತಲ್ಲ ಎಂಬುದು ನಿಮಗೆ ಗೊತ್ತಿದೆ. ಅಂದ್ರೆ ದ್ವಾಪರ ಯುಗದಲ್ಲಿ ಭಕ್ತಿ ಪ್ರಾರಂಭ ಆಯ್ತು. ಆ ನಂತರ ಮಂದಿರಗಳನ್ನ ಲೂಟಿ ಮಾಡ್ಕೊಂಡು ಹೋದ್ರಲ್ಲ, ಅವಾಗ ಏನೇನೆಲ್ಲ ತಗೊಂಡೋದ್ರು ಆ ಮಾತೇ ಹೇಳಲಿಕ್ಕಾಗೋದಿಲ್ಲ ಅಂತ ಬಾಬಾ ಹೇಳುತ್ತಾರೆ. ಪ್ರತಿ 5000 ವರ್ಷಗಳ ನಂತರ ಬಾಬಾರವರ ಮೂಲಕ ನಮಗೆ ವಿಶ್ವದ ಮಾಲೀಕತನ ಸಿಗುತ್ತದೆ. ಬಾಬಾ ಎಂದ ಮೇಲೆ ಅದು ಕಚ್ಚಾ ಪಕ್ಕ ಆಗಿರಲು ಸಾಧ್ಯವೇ? ತಂದೆಯ ಬಗ್ಗೆ ಎಂದಾದರೂ ಸಂಶಯ ಮತ್ತು ನಿಶ್ಚಯವಾಗುತ್ತದೆಯೇ? ಇಲ್ಲಿ ಮಾಯೆಯು ತಂದೆಯ ಜೊತೆಗೆ ಸಂಶಯವನ್ನುಂಟು ಮಾಡುತ್ತದೆ. ಆತ್ಮರುಗಳ ತಂದೆಯಾಗಿದ್ದಾರೆ. ಎಲ್ಲರೂ ಗಾಡ್ ಫಾದರ್, ಪರಮಪಿತ ಎಂದು ಕರೆಯುತ್ತಾರೆ. ಸಂಶಯದ ಮಾತೇ ಇಲ್ಲ. ಆದರೆ ಮಾಯೆಯು ಏನು ಮಾಡುತ್ತದೆ? ಫಾದರ್ ಎಂದು ಹೇಳಿ ಆಮೇಲೆ ಹಾಜಿರ್ ಹುಜೂರ್ ಪರಮಾತ್ಮ ಎಲ್ಲಾ ಕಡೆಗೂ ಸರ್ವವ್ಯಾಪಿಯಾಗಿದ್ದಾನೆ ಎಂದು ಹೇಳುತ್ತಾರೆ. ಇದೊಂದು ಮೂರ್ಖರ ಪ್ರಪಂಚವಾಗಿದೆ ಎಂದು ಬಾಬಾರವರಿಗೆ ಅನುಭವಕ್ಕೆ ಬರುತ್ತದೆ. ಎಲ್ಲರೂ ಸಂಪೂರ್ಣವಾಗಿ ದಡ್ಡರಾಗಿದ್ದಾರೆ. ಯಾರು ಸನ್ಯಾಸವನ್ನು ಮಾಡಲು ಸಾಧ್ಯವಿಲ್ಲವೋ ಅಂತಹ ದೊಡ್ಡವರ ಶರೀರದಲ್ಲಿ ತಂದೆಯು ಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ಡ್ರಾಮಾದ ಪ್ಲಾನ್ ಅನುಸಾರ ತಂದೆ ಸಾಧಾರಣ ಶರೀರವನ್ನೇ ನಿಗದಿ ಮಾಡಿಕೊಳ್ಳುತ್ತಾರೆ. ತಂದೆಗಾಗಿ ಸಾಧಾರಣ ಶರೀರವೇ ನಿಶ್ಚಿತವಾಗಿದೆ. ಈ ಬೇಹದ್ದಿನ ಡ್ರಾಮಾವು ಅರ್ಥ ಮಾಡಿಕೊಳ್ಳುವಂತಹದ್ದಾಗಿದೆ. ನೀವು ಅನೇಕ ಬಾರಿ ನೋಡಿದ್ದೀರಿ ಮತ್ತು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಒಂದು ಆತ್ಮದಲ್ಲಿ ಇಷ್ಟೊಂದು 84 ಜನ್ಮಗಳ ಪಾತ್ರವು ಅಡಗಿದೆ. ಎಷ್ಟೊಂದು ವಂಡರ್ಫುಲ್ ಆಗಿದೆ. ಪ್ರಕೃತಿಯ ಚಮತ್ಕಾರ ಎಂದೇ ಹೇಳಲಾಗುತ್ತದೆ. ನೀವೆಂದೂ ಇದನ್ನು ಕೇಳಿರಲಿಕ್ಕಿಲ್ಲ. ಇದು ಡ್ರಾಮಾ ಆಗಿದೆ. ಆತ್ಮದಲ್ಲಿ 84 ಜನ್ಮಗಳ ಪಾತ್ರವು ಅಡಗಿದೆ. ನೀವು ಬಹಳ ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದೀರಿ. ಜ್ಞಾನ ಸೂರ್ಯ, ಜ್ಞಾನ ಚಂದ್ರ, ಜ್ಞಾನ ನಕ್ಷತ್ರಗಳು. ಏಕೆಂದರೆ ನೀವು ಬಹಳ ಸೇವೆಯನ್ನು ಮಾಡುತ್ತೀರಿ. ಬಾಪ್ತಾದ ಇಷ್ಟೊಂದು ಸೇವೆಯನ್ನು ಮಾಡುವುದಿಲ್ಲ. ಲಕ್ಕಿ ನಕ್ಷತ್ರಗಳಾದ ನೀವು ಸೇವೆಯನ್ನು ಮಾಡುತ್ತೀರಿ. ಯಾರು ಹೆಚ್ಚು ಪರಿಶ್ರಮ ಪಡುತ್ತಾರೆ? ಹಾಗಾದರೆ ನೀವು ಅದೃಷ್ಟ ನಕ್ಷತ್ರಗಳು ಎಂದು ಏಕೆ ಹೇಳುತ್ತೀರಿ? ಮಕ್ಕಳು ಲಕ್ಕಿಯಾಗಿರುತ್ತಾರೆ ತಾನೆ? ಮಕ್ಕಳಾದ ನೀವು ಹೆಚ್ಚು ಪರಿಶ್ರಮ ಪಡುತ್ತೀರಿ. ಇಷ್ಟೆಲ್ಲ ಜನರನ್ನು ಕರೆತಂದವರು ಯಾರು? ನೀವು ಬಹಳಷ್ಟು ಆತ್ಮರುಗಳ ಬಹಳಷ್ಟು ಜನರ ಕಲ್ಯಾಣವನ್ನು ಮಾಡುತ್ತೀರಿ. ತಂದೆಯು ನಿಯಮಾನುಸಾರ ನಿಮ್ಮ ಮಹಿಮೆಯನ್ನು ಮಾಡುತ್ತಾರೆ. ಖುದಾ ಭಗವಂತ ಒಬ್ಬರೇ ಆಗಿದ್ದಾರೆ. ಉಳಿದವರೆಲ್ಲರೂ ಭಗವಂತನ ಸೇವಾದಾರಿಗಳಾಗಿದ್ದಾರೆ. ನೀವಂತೂ ಸಾವಿರಾರು ಲಕ್ಷಾಂತರ ಜನರಿಗೆ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ. ಈ ವೃಕ್ಷವು ವೃದ್ಧಿಯಾಗುತ್ತಲೇ ಇರುತ್ತದೆ ತಾನೆ? ಈಗ ಮಕ್ಕಳು ಇನ್ನೂ ಸ್ವಲ್ಪ ಪರಿಶ್ರಮ ಪಡಬೇಕಿದೆ. ಇಲ್ಲಿ ಫ್ರೆಶ್ ಆಗುತ್ತೀರಿ. ಆಮೇಲೆ ಹೊರಗಡೆ ಬಹಳಷ್ಟು ಜನರ ಸಹವಾಸವಾಗುತ್ತದೆ, ಅಂದ್ರೆ ಫ್ರೆಂಡ್ಶಿಪ್ ಆಗುತ್ತದೆ. ಇಲ್ಲಿ ನಿಮಗೆ ಅನುಭವವೂ ಚೆನ್ನಾಗಿ ಆಗುತ್ತದೆ. ತಂದೆಯೇ ಕುಳಿತು ಸಮ್ಮುಖದಲ್ಲಿ ತಿಳಿಸುತ್ತಾರೆ. ನಿಮಗೆ ಸಮ್ಮುಖದಲ್ಲಿ ಏನು ತಿಳಿಸುತ್ತಾರೋ ಅದು ಆಮೇಲೆ ಹಳೆಯದಾಗಿ ಬಿಡುತ್ತದೆ. ಇಲ್ಲಿ ಡೈರೆಕ್ಟ್ ಆಗಿ ಏನು ಮಜಾ ಬರುತ್ತದೆಯೋ ಅದು ಅಲ್ಲಿ ಬರುವುದಿಲ್ಲ. ಬುದ್ಧಿಯು ಹೀಗೆ ಹೇಳುತ್ತದೆ, ಬಾಪ್ತಾದ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ನಿಮಗೆ ಸ್ವತಃ ತಂದೆಯೇ ಓದಿಸುತ್ತಾರೆ. ಡ್ರಾಮಾದ ಅನುಸಾರ ಏನು ಕಳೆದು ಹೋಯಿತು ಅದು ಹೋಯಿತು, ಅದು ಮುಗಿದು ಹೋಯಿತು.
ಅದು ಸರಿ ಎಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಅಂದ್ರೆ ಆಗಿದ್ದು ಆಗೋಯ್ತು, ಅದು ಸರಿಯಾಗಿನೇ ಇದೆ. ಭಕ್ತಿ ಮಾರ್ಗದಲ್ಲಿ ದರ್ಶನ ಮಾಡಲು ಹೋಗುತ್ತಾರೆ, ಆಮೇಲೆ ಆ ಕಡೆ ಬೆನ್ನು ಮಾಡುವುದಿಲ್ಲ. ಅಂದ್ರೆ ಒಂದ್ಸಾರಿ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಅಂದ್ರೆ ಮತ್ತೆ ಆ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಇಲ್ಲಿ ಆ ರೀತಿ ಏನೂ ಇಲ್ಲ. ತಂದೆಯಾಗಿದ್ದಾರೆ ತಾನೆ, ಇದನ್ನು ನಾವೇ ತಿಳಿದಿದ್ದೇವೆ. ಶಿವನ ಮಂದಿರವಿದೆ, ಶಿವನ ಮಂದಿರಕ್ಕೆ ಒಂದು ಲೋಟ ನೀರನ್ನು ಅರ್ಪಿಸಿ ಕೆಲವರು ತಕ್ಷಣ ಬೆನ್ನು ಮಾಡಿ ಬರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಬಹಳ ಸಂಶಯ ಮುಂತಾದವುಗಳಿರುತ್ತವೆ. ಇಲ್ಲಿ ಏನೂ ಇಲ್ಲ, ಒಟ್ಟಿಗೆ ಇರುತ್ತಾರೆ. ಎಷ್ಟು ಪುರುಷಾರ್ಥ ಮಾಡುತ್ತೇವೆಯೋ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ. ಬೇರೆ ಯಾವುದೇ ಗುರು ಮುಂತಾದವರು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ, ಸ್ವತಃ ಅವರು ಹೊರಟು ಹೋಗುತ್ತಾರೆ. ಶಿಷ್ಯರು ಇಲ್ಲಿಯೇ ಉಳಿದು ಬಿಡುತ್ತಾರೆ. ಆಮೇಲೆ ಅವರು ಎರಡನೇ ಮೂರನೇ ಗುರುವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಪತಿಯ ಪತ್ನಿಯು ಎಂದಿಗೂ ಎರಡನೇ ಮದುವೆಯಾಗುವುದಿಲ್ಲ. ಅಂದ್ರೆ ಪತ್ನಿ ಎಂದು ಇನ್ನೊಂದು ಮದುವೆ ಆಗೋದಿಲ್ಲ. ಗುರುಗಳ ಶಿಷ್ಯರು ಎಷ್ಟೊಂದು ಮದುವೆಗಳನ್ನು ಮಾಡಿಕೊಳ್ಳುತ್ತಾರೆ ಅಂದರೆ, ಒಬ್ಬ ಗುರುವನ್ನ ಬಿಡ್ತಾರೆ, ಇನ್ನೊಬ್ಬ ಗುರುವನ್ನ ಮಾಡ್ಕೊಳ್ತಾರೆ, ಆ ಗುರುನು ಬಿಡ್ತಾರೆ, ಇನ್ನೊಬ್ಬ ಗುರುವನ್ನ ಮಾಡ್ಕೊಳ್ತಾರೆ. ಯಾರು ಸಿಕ್ಕರೋ ಅವರೊಂದಿಗೆ ಮನಸ್ಸು ಜೋಡಣೆಯಾಗುತ್ತದೆ. ಈಗ ದೊಡ್ಡ ಸದ್ಗುರು ಸಿಕ್ಕಿದ್ದಾರೆ, ಆದ್ದರಿಂದ ಉಳಿದೆಲ್ಲರನ್ನು ಬಿಡಬೇಕಾಗುತ್ತದೆ. ತಂದೆಯು ಸಿಕ್ಕಿದ್ದಾರೆ, ಇದನ್ನೂ ಸಹ ಕೇವಲ ನೀವೇ ತಿಳಿದುಕೊಂಡಿದ್ದೀರಿ. ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ, ಆಮೇಲೆ ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ. ಕೃಷ್ಣನಂತೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮಕ್ಕಳಿಗೆ ಶಿಕ್ಷಕರು ಸಿಕ್ಕಿದ್ದಾರೆ, ಅವರು ಓದಿಸುತ್ತಾರೆ. ಶಿಕ್ಷಣದ ಕಡೆಗೆ ಸಂಪೂರ್ಣ ಗಮನ ಕೊಡಬೇಕು. ಒಂದು ಜ್ಞಾನದ ವಿಷಯ ಮತ್ತು ನೆನಪಿನ ಯಾತ್ರೆ. ಇದನ್ನೇ ಗಳಿಗೆ ಗಳಿಗೆಗೂ ಮಕ್ಕಳು ಮರೆತು ಬಿಡುತ್ತೀರಿ. ನೆನಪಿನ ಯಾತ್ರೆಯಿಂದ ಕರ್ಮಾತೀತ ಸ್ಥಿತಿಯಾಗಬೇಕಿದೆ ಎಂದು ತಂದೆ ತಿಳಿಸುತ್ತಾರೆ. ಮಾಯೆಯೂ ಏನು ಕಡಿಮೆ ಏನಿಲ್ಲ, ಬಹಳ ಬಿರುಗಾಳಿಯನ್ನು ತರುತ್ತದೆ. ಸಾಕ್ಷಾತ್ಕಾರದ ಮಾತೇ ಇಲ್ಲ. ಯೋಗ ಬಲ ಎಂದೇ ಹೇಳಲಾಗುತ್ತದೆ, ಸಾಕ್ಷಾತ್ಕಾರವನ್ನು ಬಲ ಎಂದು ಹೇಳಲಾಗುವುದಿಲ್ಲ. ಎಲ್ಲ ಆತ್ಮರುಗಳ ತಂದೆ ಒಬ್ಬರೇ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ಆತ್ಮಕ್ಕೆ ಶಕ್ತಿ ಸಿಗುತ್ತದೆ. ಬಾಬಾ ನಮ್ಮ ಆತ್ಮರುಗಳ ತಂದೆಯಾಗಿದ್ದಾರೆ ತಾನೆ. ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ನೋಡದಿದ್ದರೂ ನೆನಪು ಮಾಡುತ್ತಿರುತ್ತೀರಿ. ಏನಾದರೂ ದುಃಖವಾದರೆ ಭಗವಂತನಿಗೆ ಬೈಯುತ್ತಾರೆ. ಕ್ರೂರಿಯಾಗಿದ್ದೀಯಾ, ಆಗಿದ್ದೀಯಾ, ಈಗಿದ್ದೀಯಾ ಎಂದು ಭಗವಂತನಿಗೆ ಬೈಯುತ್ತಾರೆ. ಆದರೆ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ, ಇದು ಸಂಪೂರ್ಣ ಕತ್ತಲೆಯಾಗಿದೆ. ಪ್ರಪಂಚದಲ್ಲಿ ಯಾರಿಗೂ ಈ ಮಾತುಗಳು ಗೊತ್ತಿಲ್ಲ. ಶುಭ ಕಾರ್ಯದಲ್ಲಿ ವಿಳಂಬ ಮಾಡಬಾರದು ಎಂದು ಹೇಳಲಾಗುತ್ತದೆ. ಮೃತ್ಯು ತಲೆಯ ಮೇಲೆ ನಿಂತಿದೆ. ತಂದೆಯನ್ನು ನೆನಪು ಮಾಡುವಂತಹ ಶುಭ ಕಾರ್ಯ ಬೇರೊಂದಿಲ್ಲ. ಅಲಿಫ್ ಎಂದರೆ ಅಲ್ಲ, ಬೇ ಎಂದರೆ ಬಾದಶಾಹಿ ಎಂದು ಬಾಬಾ ಗಳಿಗೆ ಗಳಿಗೆಗೂ ಹೇಳುತ್ತಾರೆ. ಮುಸಲ್ಮಾನರು ಭಗವಂತನ ಪ್ರಾರ್ಥನೆ ಮಾಡುತ್ತಾರೆ, ಅಂದ್ರೆ ಅಲ್ಲಾಹನ ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಖುದಾನನ್ನು ತಿಳಿದುಕೊಂಡಿಲ್ಲ. ಇವರೂ ಸಹ ಭಗವಂತ ಭಗವಂತ ಎಂದು ಹೇಳುತ್ತಾರೆ, ಆದರೆ ಅವರು ನಿರಾಕಾರ, ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡಿದ್ದಾರೆ. ಆಮೇಲೆ ಗೀತೆಯಲ್ಲಿ ಕೃಷ್ಣ ಭಗವಾನು ವಾಚ ಎಂದು ಹೇಳುತ್ತಾರೆ. ಕೃಷ್ಣನನ್ನು ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಳಲು ಸಾಧ್ಯವೇ? ರಾಧೆ ಕೃಷ್ಣ ಇಬ್ಬರೂ ಇದ್ದಾರೆ, ಅವರೇ ಆಮೇಲೆ ಲಕ್ಷ್ಮೀನಾರಾಯಣ ಎಂದು ಗಾಯನ ಮಾಡಲ್ಪಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಅಂತ್ಯವೂ ಸಿಕ್ಕಿದೆ. ಈಶ್ವರನು ಅನಂತನಾಗಿದ್ದಾನೆ ಎಂದು ಹೇಳುತ್ತಾರೆ, ಗುರುತಿಸಲು ಸಾಧ್ಯವಿಲ್ಲ. ಯಾವ ವಸ್ತುವಿನ ಪರಿಚಯ ಆಗುವುದಿಲ್ಲವೋ ಆ ವಸ್ತುವು ಇರುವುದೇ ಇಲ್ಲ. ತಂದೆಯು ಸ್ವತಃ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಮಕ್ಕಳಾದ ನೀವು ಮಾತ್ರ ಅಂತ್ಯವನ್ನು ಪಡೆಯುತ್ತೀರಿ, ಬೇರೆ ಯಾರೂ ಪಡೆಯಲು ಸಾಧ್ಯವಿಲ್ಲ ಎಂದು ತಂದೆ ಹೇಳುತ್ತಾರೆ. ತಂದೆಯ ಬಗ್ಗೆ ತಿಳಿದುಕೊಂಡೆವು, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನೂ ತಿಳಿದುಕೊಂಡೆವು ಎಂಬ ಖುಷಿಯಾಗುತ್ತದೆ. ನಾನು ರಾಜಯೋಗವನ್ನು ಕಲಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಶಾಸ್ತ್ರಗಳಲ್ಲಿ ಏನೇನೋ ಬರೆದಿದ್ದಾರೆ. ಬೇಹದ್ದಿನ ತಂದೆಯಿಂದ ನಿಮಗೆ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಈಗ ಅನ್ಯರಿಗೆ ಇನ್ನು ಅಷ್ಟೊಂದು ತಿಳಿಸುವ ಶಕ್ತಿ ಇಲ್ಲ ಎಂದು ತಂದೆಯೇ ತಿಳಿಸುತ್ತಾರೆ. ಶಕ್ತಿಯು ಹೇಗೆ ಸಿಗುತ್ತದೆ? ನೆನಪಿನ ಯಾತ್ರೆಯಿಂದ ಶಕ್ತಿ ಸಿಗುತ್ತದೆ.
ಇದರಲ್ಲಿಯೇ ಬಹಳ ಮಕ್ಕಳು ಫೇಲ್ ಆಗುತ್ತಾರೆ. ಸಂಪೂರ್ಣ ಕರ್ಮಾತೀತ ಸ್ಥಿತಿಯಾಗಬೇಕು. ಆತ್ಮವು ಸತೋ ಪ್ರಧಾನವಾಗಬೇಕು. ಆಮೇಲೆ ಶರೀರವು ಪವಿತ್ರವಾಗಿರಬೇಕು. ಅವಶ್ಯವಾಗಿ ನಾವು ಆತ್ಮರಾಗಿದ್ದೇವೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಮ್ಮ ತಂದೆ ಪರಮಾತ್ಮನಾಗಿದ್ದಾರೆ. ಉಳಿದೆಲ್ಲರೊಂದಿಗಿನ ಬುದ್ಧಿಯ ಯೋಗವನ್ನು ತೆಗೆದುಹಾಕಿ ನನ್ನೊಬ್ಬನ ಜೊತೆ ಬುದ್ಧಿ ಯೋಗವನ್ನು ಜೋಡಿಸಿ ಎಂದು ತಂದೆ ಹೇಳುತ್ತಾರೆ. ಇದು ಡ್ರಾಮಾದಲ್ಲಿ ಅಡಗಿದೆ. ಕಲ್ಕತ್ತಾದಲ್ಲಿ ಕಾನ್ಫರೆನ್ಸ್ ನಡೆಯಿತು. ವಿಶ್ವದಲ್ಲಿ ಶಾಂತಿ ಹೇಗಾಗಬೇಕು ಎಂದು ಅವರು ಬಯಸುತ್ತಾರೆ. 8 ದಿನಗಳ ಕಾಲ ಅಲ್ಲಿದ್ದರು. ಆದರೆ ಸರಿಯಾಗಿ ತಿಳಿಸುವಂತಹ ಯಾವ ಮಗುವೂ ಅಲ್ಲಿಗೆ ಹೊರಡಲಿಲ್ಲ. ತಂದೆಯ ಮಹಿಮೆಯನ್ನು ತಿಳಿಸಬೇಕು. ಶಾಂತಿಯ ಸಾಗರ ತಂದೆಯೇ ಆಗಿದ್ದಾರೆ. ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದು ತಂದೆಯದೇ ಕೆಲಸವಾಗಿದೆ. ನನ್ನನ್ನು ನೆನಪು ಮಾಡಿರಿ, ಆಗ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಎಂದು ಅವರು ಹೇಳುತ್ತಾರೆ. ವಿಶ್ವದಲ್ಲಿ ಶಾಂತಿಯು ಈಗ ಸ್ಥಾಪನೆಯಾಗುತ್ತಿದೆ. 10 ನಿಮಿಷಗಳಲ್ಲಿ ನೀವು ಬಹಳಷ್ಟು ತಿಳಿಸಬಹುದಿತ್ತು. ಆದರೆ ಆ ರೀತಿ ಯಾರೂ ಹೊರಡಲಿಲ್ಲ. ಯೋಗ ಬಲವಿಲ್ಲ ಎಂದು ಬಾಬಾ ಹೇಳುತ್ತಾರೆ. ದೇಹಾಭಿಮಾನದ ಕಾರಣದಿಂದ ಯಾವುದೇ ಶಕ್ತಿಯೂ ಉಳಿದಿಲ್ಲ. ದೆಹಲಿಗೆ ಮುತ್ತಿಗೆ ಹಾಕಿ, ಆಗ ಇವರು ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತದೆ ಎಂದು ಬಾಬಾ ಹೇಳುತ್ತಿರುತ್ತಾರೆ. ಆದರೆ ಯೋಗ ಬಲವಿಲ್ಲದಿದ್ದರೆ ವಿಜಯವನ್ನು ಪಡೆಯುವುದಿಲ್ಲ. ಯೋಗ ಬಲವಿಲ್ಲದಿದ್ದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ವಿಶ್ವದಲ್ಲಿ ಶಾಂತಿಗಾಗಿಯೇ ತಲೆ ಕೆಡಿಸಿಕೊಳ್ಳುತ್ತಿರುತ್ತಾರೆ. ಭಯವಂತೂ ಎಲ್ಲರಿಗೂ ಇದೆ. ಗೊಂದಲಕ್ಕೊಳಗಾಗಿದ್ದಾರೆ, ನಿಮಗೆ ಗೊತ್ತಿದೆ. ಆದರೆ ಯೋಗ ಬಲದ ಶಕ್ತಿ ಇಲ್ಲ. ಅಹಂಕಾರವಿರುತ್ತದೆ. ನಾವು ಬಹಳಷ್ಟು ಜನರಿಗೆ ಜ್ಞಾನವನ್ನು ಕೊಡುತ್ತೇವೆ, ಆದರೆ ಅದರಿಂದ ಯಾವುದೇ ಲಾಭವಿಲ್ಲ. ಯೋಗದ ಶಕ್ತಿ ಬೇಕು, ಇಲ್ಲದಿದ್ದರೆ ವಿಕಾರಿ ದೃಷ್ಟಿಯಾಗುತ್ತದೆ. ಡ್ರಾಮಾದ ಪ್ಲಾನ್ ಅನುಸಾರ ಈಗ ಯೋಗ ಬಲವು ಬಹಳ ಬೇಕು ಎಂದು ತಂದೆ ಹೇಳುತ್ತಾರೆ. ವಿಕಾರಿ ದೃಷ್ಟಿಯು ಹೋದಾಗಲೇ ಸಹೋದರ ಸಹೋದರ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ದೇಹದ ಅಹಂಕಾರವು ಬಿಟ್ಟು ಹೋಗಬೇಕು. ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ. ನಾವು ತಂದೆಯನ್ನು ನೆನಪು ಮಾಡಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಪುರುಷಾರ್ಥ ಮಾಡುತ್ತಿದ್ದೇವೆ. ನಾವು ಸಹೋದರ ಸಹೋದರ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿಯಾಗುತ್ತದೆ ಎಂದು ನಮಗೆ ಗೊತ್ತಿದೆ. ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಅನೇಕ ಬಾರಿ ಸ್ಥಾಪನೆ ಮಾಡಿದ್ದೇವೆ. 84 ಜನ್ಮಗಳ ಚಕ್ರವನ್ನು ತಂದೆ ತಿಳಿಸಿದ್ದಾರೆ. ಅದರಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯೋಗ ಬಲದ ಚಾರ್ಟ್ನ ಜೊತೆಗೆ ದೈವಿ ಗುಣಗಳು ಬೇಕು. ಇಡೀ ದಿನದಲ್ಲಿ ಅಸುರಿ ಆಹಾರ ಪಾನೀಯಗಳನ್ನು ಸೇವಿಸಿಲ್ಲ ತಾನೆ? ಪೋತ ಮೇಲ್ ನೋಡಿಕೊಳ್ಳಬೇಕು. ಆದರೆ ಮಾಯೆಯು ಚಾರ್ಟ್ ಬರೆಯಲು ಬಿಡುವುದಿಲ್ಲ. ಶ್ರೀಮತದಂತೆ ನಡೆಯುವುದೇ ಇಲ್ಲ. ಶ್ರೀಮತದಂತೆ ನಡೆಯದಿದ್ದರೆ ನಷ್ಟವಾಗುತ್ತದೆ. ಬರೆಯಬೇಕು. ಮಕ್ಕಳಿಂದ ಒಂದಲ್ಲ ಒಂದು ತಪ್ಪುಗಳಂತೂ ಅವಶ್ಯವಾಗಿ ಆಗುತ್ತವೆ. ಕರ್ಮಾತೀತ ಸ್ಥಿತಿಯವರಂತೂ ಯಾರೂ ಆಗಿಲ್ಲ. ಕೆಲವರು ಸತ್ಯವನ್ನು ಹೇಳುವುದೇ ಇಲ್ಲ. ಸತ್ಯವನ್ನೇ ತಿಳಿದಿಲ್ಲವೇನೋ ಎಂಬಂತಿರುತ್ತಾರೆ. ಇದು ಸುಳ್ಳಿನ ಖಂಡವಾಗಿದೆ. ಸತ್ಯಯುಗವನ್ನು ಸತ್ಯಖಂಡ ಎಂದು ಹೇಳಲಾಗುತ್ತದೆ. ಇಲ್ಲಿ ಅಸುರಿ ರಾಜ್ಯವಿದೆ. ಈ ರಾವಣನು ನಿಮ್ಮ ಅತ್ಯಂತ ಹಳೆಯ ಶತ್ರುವಾಗಿದ್ದಾನೆ ಎಂದು ತಂದೆ ತಿಳಿಸುತ್ತಾರೆ. ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಸತ್ಯಯುಗದಲ್ಲಿ ನಿಮಗೆ ಬಹಳ ಖುಷಿ ಇತ್ತು. ಸತೋ ಪ್ರಧಾನರಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಆಮೇಲೆ ಸನ್ಯಾಸಿಗಳು ಸುಖವನ್ನು ಕಾಗೆಯ ಬಂಗಾರದ ಸಮಾನ ಎಂದು ಹೇಳುತ್ತಾರೆ. ಅಂದ್ರೆ ಇಲ್ಲಿಯ ಸುಖ ಕಾಗೆ ಬಂಗಾರ ಇದ್ದಂಗೆ ಅಂತ ಹೇಳ್ತಾರೆ. ಇಲ್ಲಿ ಅಪಾರವಾದ ದುಃಖವಿದೆ. ಸತ್ಯಯುಗದಲ್ಲಿ ಅಪಾರವಾದ ಸುಖವಿದೆ. ಈಗ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಾಬಾ ಬಂದಿದ್ದಾರೆ. ಅಲ್ಲಿ ಸುಖವನ್ನೇ ಕೊಡುತ್ತಾರೆ. ಆದ್ದರಿಂದ ಅಷ್ಟೊಂದು ಖುಷಿಯಲ್ಲಿ ಹರ್ಷಿತ ಮುಖರಾಗಿರಬೇಕು. ನಾವು ಸ್ವರ್ಗದ ಮಾಲೀಕತನವನ್ನು ಕೊಡಲು ಬಂದಿದ್ದೇವೆ. ಆದ್ದರಿಂದ ಖುಷಿ ಇರಬೇಕು ತಾನೇ ಎಂದು ತಂದೆ ತಿಳಿಸುತ್ತಾರೆ. ಮಾಯೆ ಎಂಬ ಬೆಕ್ಕು ಖುಷಿಯನ್ನು ಏಕೆ ಹಾರಿಸಿ ಬಿಡುತ್ತದೆ? ತಂದೆಯ ನೆನಪನ್ನು ಮರೆತಾಗಲೇ ಮಾಯೆಯ ವಿಘ್ನಗಳು ಎದುರಾಗುತ್ತವೆ. ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ
ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ದಿಲ್ ತಖ್ತ್ ನಶೀನ್ ಭವ, ಹೃದಯ ಸಿಂಹಾಸನಾಧಿಕಾರಿಗಳಾಗಿರಿ. ಅತ್ಯಂತ ಶ್ರೇಷ್ಠವಾದ ಸಿಂಹಾಸನವೆಂದರೆ ಬಾಪ್ತಾದಾರವರ ಹೃದಯ ಸಿಂಹಾಸನವಾಗಿದೆ. ಇದು ಎಷ್ಟೊಂದು ವಿಶಾಲವಾದ ಸಿಂಹಾಸನವಾಗಿದೆ ಎಂದರೆ ಇಲ್ಲಿ ಓಡಾಡಿ, ತಿನ್ನಿರಿ, ಮಲಗಿರಿ, ಆದರೆ ಸದಾ ಸಿಂಹಾಸನಾಧಿಕಾರಿಯಾಗಿರಿ. ಇಂತಹ ಸಿಂಹಾಸನವು ಇಡೀ ಕಲ್ಪದಲ್ಲಿ ಸಿಗಲು ಸಾಧ್ಯವಿಲ್ಲ. ವಿಶ್ವದ ಸಿಂಹಾಸನ, ರಾಜ್ಯ ಸಿಂಹಾಸನವಂತೂ ಸಿಗುತ್ತಲೇ ಇರುತ್ತದೆ. ಯಾವ ಮಕ್ಕಳು ಬಾಪ್ತಾದಾರವರ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದಾರೋ ಅವರು ಹಳೆಯ ದೇಹ ಅಥವಾ ದೇಹದ ಪ್ರಪಂಚವನ್ನು ಮರೆತಿರುತ್ತಾರೆ ಮತ್ತು ನೋಡುತ್ತಿದ್ದರೂ ನೋಡುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.